ನೀವು ವರ್ಲ್ಡ್ ಸ್ಟ್ಯಾಂಡರ್ಡ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ವಿ ಸಿ ಯಂಗ್ ಪೀಪಲ್ ಆಸ್ಪೈರಿಂಗ್ ಟು ಅಚೀವ್ ವರ್ಲ್ಡ್ ಕ್ಲಾಸಲ್ಲಿ ಅಥವಾ ಇಂಡಿಯಾ ಸ್ಕೇಲಲ್ಲಿ, ಸ್ಟೇಟ್ ಸ್ಕೇಲಲ್ಲಿ, ದೇ ಆರ್ ನಾಟ್ ಲಿಮಿಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಆ ವಿಷಯಕ್ಕೆ ಬಂದರೆ ಎಕ್ಸ್ಟರ್ನಲಿ ದೇ ಅಚೀವ್ ಅ ಲಾಟ್, ಬಟ್ ಇಂಟರ್ನಲಿ ದೇ ರಿಮೈನ್ ವೀಕ್, ಅಂದರೆ ಕನೆಕ್ಟೆಡ್ ವೀಕ್ ಅಂತ ನೀವೊಂದು ಅಲೈನ್ಮೆಂಟಲ್ಲಿ ಬರೆದಿದ್ದೀರಾ. ಆ ಸ್ಟೇಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅಂದರೆ ನಾವು ಎಷ್ಟೇ ಅಚೀವ್ ಮಾಡಿದ್ರು ಒಳಗೆ ಕನೆಕ್ಷನ್ ಇಲ್ಲ, ಎಕ್ಸೆಪ್ಟ್ ದಟ್ ಕೆಲವರು ರಿಫ್ಲೆಕ್ಟ್ ಮಾಡ್ತಾರೆ, ಸ್ಪಿರಿಚುವಲ್ ಲೀಡರ್ಸ್ ಇರ್ತಾರೆ, ಇನ್ನೊಬ್ರು ಗೈಡೆನ್ಸ್ ಇರ್ತಾರೆ, ಮೆಂಟರ್ ಎಲ್ಲ ಇರ್ತಾರೆ. ಅಂಥವ್ರ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನು? ಅನಾಲಿಸಿಸ್ಗಿಂತ ನಾನು ಒಂದು ಕಾಮನ್ ಅಬ್ಸರ್ವೇಷನ್ ನಾವು ಹೇಳೋದಾದ್ರೆ, ಎಷ್ಟು ಸ್ಟಾರ್ಟಪ್ಸ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ, ಎಷ್ಟು ಸಸ್ಟೈನ್ ಆಗುತ್ತೆ ಅಂದರೆ ರೇಷಿಯೋ ವೈಸ್ ತುಂಬ ಕಮ್ಮಿ ಆಗುತ್ತೆ. ಅಂದರೆ ನಿಮಗೆ ಯಾವುದೇ ಸ್ಟಾರ್ಟಪ್ ತೊಗೊಂಡ್ರು ಒಂದು 3 to 5 years ಒಳಗಡೆ ಅದು ಡಿಸಪಿಯರ್ ಆಗುತ್ತೆ. ಏನಕ್ಕೆ ಆಗ್ತಾ ಇದೆ? ಡೂ ಯು ಥಿಂಕ್ ಇಟ್ಸ್ ಅನ್ ಓನ್ಲಿ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಕ್ಯಾಪಿಟಲ್? ಕ್ಯಾಪಿಟಲ್ ಇಸ್ ದೇರ್. ನಿಮಗೆ ಇವತ್ತು ಒಂದು ಒಳ್ಳೆ ಪ್ರಾಜೆಕ್ಟ್ ಇತ್ತು, ನನ್ನ ಹತ್ರ ಈ ಥರ ಮಾಡಿದ್ರೆ ಇನ್ವೆಸ್ಟರ್ಸ್ ನಿಮಗೆ ಬರ್ತಾರೆ. ಓಕೆ, ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ಯುವರ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ವೈ ದೇ ಆರ್ ನಾಟ್ ಏಬಲ್ ಟು ಸಸ್ಟೈನ್ ಇಟ್ ಫಾರ್ ಲಾಂಗ್ ಟೈಮ್? ನೀವು ಕೇಳಿದ ಕ್ವಶನಿಗೆ ಇದು ಆನ್ಸರ್ ನನ್ನ ಆ್ಯಸ್ ಅನ್ ಪರ್ಸನಲ್ ಡೆವಲಪ್ಮೆಂಟ್ ಫೆಸಿಲಿಟೇಟರ್ ಐ ವಾಂಟ್ ಟು ಸೇ, ನಾವು ಇಂಟೆಲಿಜೆನ್ಸ್ನ ಎಜುಕೇಟ್ ಮಾಡ್ತಾನೆ ಇದ್ದೀವಿ, ತುಂಬ ಇಂಟೆಲಿಜೆನ್ಸ್ ಕೊಡ್ತಾನೆ ಇದ್ದೀವಿ. ಓಕೆನಾ? ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗಿರೋದ್ರಿಂದ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್. ವಿ ಕ್ಯಾನ್ ಸೇ ಇಸ್ ಅನ್ ಕ್ರೇಜಿ ಶಿಫ್ಟ್. ಓಕೆ, ನೀವತ್ತು ಅವ್ರಿಗೆ ಸಿಗ್ತಾ ಇರೋ ಇನ್ಫಾರ್ಮೇಷನ್ನು ಅವ್ರು ಮಾಡ್ತಾ ಇರೋದಕ್ಕೆ ದೆರ್ ಇಸ್ ನೋ ಬೌಂಡ್ರಿ ಫಾರ್ ಇಟ್. ವಾಟ್ ಯು ಸೆಡ್, ದ ಕನೆಕ್ಷನ್ ಈಸ್ ಮಿಸ್ಸಿಂಗ್. ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಮೋಷನಲ್ ಸ್ಟೆಬಿಲಿಟಿ. ಓಕೆ, ಅಂದರೆ ಸಕ್ಸಸ್ ಬಂತಪ್ಪ, ಹೌ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ದ ಸಕ್ಸಸ್? ದಟ್ಸ್ ವಾಟ್ ರಾಬಿನ್ ಶರ್ಮಾ ಸೇಸ್ ಆಲ್ವೇಸ್. ನಥಿಂಗ್ ಫೇಲ್ಸ್ ಲೈಕ್ ಸಕ್ಸಸ್. ನಥಿಂಗ್ ಫೇಲ್ಸ್ ಲೈಕ್ ಸಕ್ಸಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಷ್ಟೋ ಜನಕ್ಕೆ ಒನ್ಸ್ ದೇ ನೋ ಹೌ ಟು ಗೆಟ್ ದ ರೆವಿನ್ಯೂ ಥ್ರೂ ದೇರ್ ಬಿಸ್ನೆಸ್ ಆ್ಯಂಡ್ ಸರ್ವಿಸ್, ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಟ್ ಸಕ್ಸಸ್. Okay, why they are not able to manage the success? Because of the lack of emotional stability, lack of emotional connection. ಓಕೆ, ಬಹುಶಃ ಅದು ಫ್ಯಾಮಿಲಿ ಪೇರೆಂಟಿಂಗಲ್ಲೇ ಪ್ರಾಬ್ಲಮ್ ಇದೆ ಅಂತಲೂ ಹೇಳ್ಬೋದು. ಇಲ್ಲ, ನಾವು ಒಂದೇ ಡೈರೆಕ್ಟಲ್ಲಿ ನಾವು ಪೇರೆಂಟಿಂಗ್ ಅಂತಲೇ ಹೇಳೋಕ್ಕಾಗಲ್ಲ. ಸಿ, ವಾಟ್ ಎವರ್ ವಿ ಆರ್ ಟುಡೇ, ದಿಸ್ ಇಸ್ ಅ ಕಂಪ್ಲೀಟ್ ಅ ಪ್ರಾಡಕ್ಟ್ ಆಫ್ ಅವರ್ ಸಿಸ್ಟಮ್, ಸೊಸೈಟಿ. ಹೌ ವಿ ಥಿಂಕ್, ಹೌ ವಿ ಫೀಲ್, ಹೌ ವಿ ಬಿಹೇವ್. ದಿಸ್ ಇಸ್ ವಾಟ್ ಅ ಪರ್ಸನಲ್ ಡೆವಲಪ್ಮೆಂಟ್. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಸೆಲ್ಫ್, ಇಂಪ್ರೂವ್ ಹೌ ಯು ಥಿಂಕ್, ಹೌ ಯು ಫೀಲ್, ಹೌ ಯು ಬಿಹೇವ್. ಯುವರ್ ಪರ್ಸನಾಲಿಟಿ ಇಸ್ ಅ ಪರ್ಸನಲ್ ರಿಯಾಲಿಟಿ. ವಾವ್, personality is a personal reality. Yes, that's what I learned from my mentors. Okay. Okay.